ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ 19ರ ಪರಿಹಾರಗಳನ್ನು ಬಿಡಿಸಿದ್ದೀವಿ. ಈ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ 20ರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಲೆಕ್ಕ ಹೀಗಿದೆ: ಇಫ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 1 is equal to 0, then find the value of x square plus 1 by x square. x square minus 3x plus 1 is equal to 0 ಆದಾಗ x square plus 1 by x square ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಶ್ನೆಯು ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ಪಾಠದಿಂದ ಬಂದಿದೆ. ಏನು ಕೊಟ್ಟಿದ್ದಾರೆ? 3x plus 1 is equal to 0 ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಈಕ್ವೇಷನ್ನ ಡಿವೈಡೆಡ್ ಬೈ ಎಕ್ಸ್ ಇಂದ ಮಾಡಿ x square by x minus 3x by x plus 1 by x is equal to 0. ಸ್ಕ್ವಯರ್ ಇರ್ತಕ್ಕಂಥ ಮೇಲೆ x ಕ್ಯಾನ್ಸಲ್ ಆಯಿತು, x ಹೋಯಿತು. ಇನ್ನೇನು ಉಳಿದಿದೆ? x minus 3 plus 1 by x. ಮೈನಸ್ 3ನ ಈ ಕಡೆ ಕಳಿಸ್ರಿ, ಈಕ್ವಲ್ ಟು 0 ಆಯಿತು. ಇದನ್ನು ಈ ಕಡೆ ಕಳಿಸ್ರಿ, ಏನಾಯಿತು? x ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 3. ಇದಕ್ಕೆ ಏನು ಮಾಡಬೇಕು? a ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲಿ ಹಾಕ್ರಿ. ಏನು? x ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ 1 by x square plus 2 into x into 1 by x. x get cancel. x plus 1 by x and value is 3 whole square is equal to x square plus 1 by x square. ಇನ್ನೇನು ಉಳಿತು? ಇಲ್ಲಿ 2 ಉಳಿತು. 3 ಸ್ಕ್ವೇರ್ ಅಂದರೆ 9 ಆಯಿತು, is equal to x square plus 1 by x square plus 2. ಸೊ ಪ್ಲಸ್ 2 ಈ ಕಡೆ ಬಂದಾಗ ಏನಾಯಿತು? ಮೈನಸ್ 2 ಆಯಿತು. 9 minus 2 is equal to x square plus 1 by x square. So 9 minus 2 ಎಷ್ಟಾಯಿತು? 7. x square plus 1 by x square ನ ವ್ಯಾಲ್ಯೂ ಎಷ್ಟು ಅಂತ? 7. ಸೊ ಈ ಒಂದು ಪ್ರಶ್ನೆಯು 2019ರ GPS ಇಲ್ಲ ಅಂತ ಕ್ವಶನ್ ಸೇಮ್ ಇದೇ ಕ್ವಶನ್ ಅಂತದ್ದು ಒಂದು ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೀಗಿದೆ: show that area of equilateral triangle is √3 by 4a square. ಸಮಬಾಹು ತ್ರಿಭುಜದ ವಿಸ್ತೀರ್ಣವು √3 by 4a square ಆಗಿರುತ್ತದೆ ಎಂದು ಸಾಧಿಸಿ. ಇಲ್ಲಿ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಏನಾಗಿರ್ತದೆ? ಸೊ ಆಲ್ ಸೈಡ್ಸ್ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ಆದ್ದರಿಂದ ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ, ಎ ಬಿ ಸಿ. ಸೊ ಇಲ್ಲಿ ಎ ಕೊಟ್ಟಿದ್ದೀವಿ, ಇಲ್ಲಿ ಬಿ ಸಿ ಸೈಡು ಮತ್ತು ಎ ಸಿ. ಇಲ್ಲಿ ಲೆಟ್ ಎ ಬಿ ದ ಸೈಡ್ ಆಫ್ ದ ಟ್ರಯಾಂಗಲ್. ಎ ಬಿ ಸೈಡು, ಬಿ ಸಿ ಸೈಡು ಮತ್ತು ಸಿ ಎ ಸೈಡ್ ಏನಾಯಿತು? ಎ ಆಯಿತು. ಸೊ ಫಸ್ಟ್ ಈಗೇನು ಮಾಡಬೇಕು? ಇದನ್ನು ಹೈಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇನ್ ಟ್ರಯಾಂಗಲ್ ಎ ಬಿ ಡಿ ಈಕ್ವಲ್ ಟು 90 ಡಿಗ್ರಿ ಬೈ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಿ. ಬೈ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಏನಾಗ್ತದೆ? ಎ ಬಿ ಸ್ಕ್ವಯರ್ is equal to AD square plus BD square. AB square ಇಲ್ಲಿ BD ಹೆಂಗೆ ನೋಡಿ, BC is equal to BD plus CD. ಇಲ್ಲೇನಾಗಿರ್ತದೆ? BD ಮತ್ತು CD ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. BD is equal to CD ಈಕ್ವಲ್ ಆಗಿರ್ತದೆ. ಸೊ ನಮಗೆ ಬಿ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ. ಬಿ ಡಿ ಮತ್ತು ಸಿ ಡಿ, ನಮಗೆ ಬಿ ಡಿ ವ್ಯಾಲ್ಯೂ ಬೇಕಾಗಿದೆ. ಇಲ್ಲಿ ಬಿ ಡಿ ಪ್ಲಸ್ ಸಿ ಡಿ ಪ್ಲಸ್ಸಲ್ಲೂ ಬಿ ಡಿ ಹಾಕ್ಕೊಡ್ರಿ, ಯಾಕಂದರೆ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ಸೊ ಎ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಬಿ ಡಿ 2 ಬಿ ಡಿ. ಸೊ ಬಿ ಡಿ ಇಸ್ ಈಕ್ವಲ್ ಟು ಎ ಬೈ 2. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ಬಿ ಎ ಅಂದರೆ ಎ ಸ್ಕ್ವಯರು, ಎ ಡಿ ಎಚ್ ಸ್ಕ್ವಯರು. ನೆಕ್ಸ್ಟು ಬಿ ಡಿ ವ್ಯಾಲ್ಯೂ ಏನು ಬಂದಿದೆ? ಎ ಬೈ 2 ಹೋಲ್ ಸ್ಕ್ವೇರ್.
ಇಲ್ಲಿ ಏನಾಯಿತು, ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಎ ಸ್ಕ್ವಯರ್ ಬೈ 4. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ, ಏನಾಯಿತು, ಎ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬೈ 4 ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ, ಅದೇ ಸ್ಟೆಪ್ನ ಬರ್ಕೊತೀನಿ, ಎ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬೈ 4 ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಅಲ್ವಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಇಂಟು ಎ ಸ್ಕ್ವಯರ್ ಇಸ್ 4 ಎ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್. ಸೊ 4 ಎ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಎಷ್ಟಾಗ್ತದೆ, 3 ಎ ಸ್ಕ್ವಯರ್ ಆಯಿತು. 3 ಎ ಸ್ಕ್ವಯರ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್. ಸೊ ಈಗೇನು ಮಾಡಬೇಕು, ಸ್ಕ್ವಯರ್ ಆನ್ ಬೋತ್ ಸೈಡ್ಸ್ ಮಾಡಿರಿ. ಸ್ಕ್ವಯರ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ √3 ರೂಟ್ ಎ ಸ್ಕ್ವಯರ್ ಡಿವೈಡೆಡ್ ಬೈ √4 ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಚ್ ಸ್ಕ್ವಯರ್. ಈ ಸ್ಕ್ವಯರ್ ಕ್ಯಾನ್ಸಲ್ ಆಗ್ತದೆ, ಈ ಸ್ಕ್ವಯರ್ ಕ್ಯಾನ್ಸಲ್ ಆಗ್ತದೆ. ಇನ್ನೇನು ಉಳಿತದೆ, √3 ಬೈ ಎ ಸ್ಕ್ವಯರ್ ರೂಟ್ ಆಫ್ 4 ಅಂದರೆ 2 ಇಸ್ ಈಕ್ವಲ್ ಟು ಎಚ್. ಇದು ಎಚ್ ವ್ಯಾಲ್ಯೂ ಬಂದ್ಕೊಂಡು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಬರ್ರಿ, ಏನು, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ನಮ್ಗೆ ಹೈಟ್ ಬಂದಿದೆ, ಬೇಸ್ ಏನಿದೆ ಬಿ ಸಿ ಇದೆ, ಹೈಟ್ ಏನಿದೆ ಎ ಡಿ ಇದೆ ಅಲ್ವಾ. ಹಾಫ್ ಇಂಟು ಬೇಸ್ ಏನಿದೆ ಬಿ ಸಿ ಇದೆ, ಇದು ಬಿ ಡಿ ಅಂದರೆ ಹೈಟ್ ಎಚ್. ಸೊ ಹಾಫ್ ಇಂಟು ಬಿ ಸಿ ವ್ಯಾಲ್ಯೂ ಅಂದರೆ ಎ ಇದೆ, ಬಿ ಡಿ ವ್ಯಾಲ್ಯೂ √3 ಎ ಡಿವೈಡೆಡ್ ಬೈ 2 ಇದೆ. ಸೊ ಎ ಇಂಟು ಎ ಈಸ್ √3, 1 to 1 is √3, a into a is a square, 2 into 2 is 4. So area of equilateral triangle is √3 by 4 a square, √3 a square divided by 4. So ಇದು ಟ್ರಯಾಂಗಲ್ ಅನ್ನೋ ಚಾಪ್ಟರ್ ಇಂದ ಬಂದಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ಫೈಂಡ್ ದ HCF of 4x cube minus 3x square minus 24x minus 9 and 8x cube minus 2x square minus 53x minus 39. 4x cube minus 3x square minus 24x minus 9 ಮತ್ತು 8x cube minus 2x square minus 53x minus 36ರ ಮಾಸಹವನ್ನು ಕಂಡುಹಿಡಿಯಿರಿ. ಮಾಸಹ ಅಂತ ಬಂದಾಗ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಕಂಡುಹಿಡಿಯಿರಿ ಅಂತ. ಸೊ ಹೆಂಗೆ ಮಾಡೋದು, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಬರ್ಕೊಡ್ರಿ, 4x ಕ್ಯೂಬ್ ಮೈನಸ್ 3x ಕ್ಯೂಬ್ ಮೈನಸ್ 24x ಮೈನಸ್ 9. ಸೊ ಅಲ್ಲಿ 3x ಸ್ಕ್ವಯರ್ನ ಹೆಂಗೆ ಸ್ಪ್ಲಿಟ್ ಮಾಡ್ಬೋದು, ಮೈನಸ್ 3x ಸ್ಕ್ವಯರ್ನ 9x ಸ್ಕ್ವಯರ್ ಮೈನಸ್ 12x ಸ್ಕ್ವಯರ್ ಬರ್ಕೋಬೋದು. ನೆಕ್ಸ್ಟು 24xನ 3x ಮೈನಸ್ 27x ಆಗೇನಾಗ್ತದೆ, ಮೈನಸ್ 24 ಬರ್ತದೆ. ಈಗ 4x ಕ್ಯೂಬ್ ಆ್ಯಸ್ ಇಟ್ ಈಸ್, ಮೈನಸ್ 3x ಸ್ಕ್ವಯರ್ನ ಏನಂತ ಬರ್ಕೊಂಡಿದ್ದೀವಿ, ಪ್ಲಸ್ 9x ಸ್ಕ್ವಯರ್ ಮೈನಸ್ 12x ಸ್ಕ್ವಯರ್, 24xನ ಪ್ಲಸ್ 3x ಮೈನಸ್ 27x ಮೈನಸ್ 9 ಪ್ಲಸಲ್ಲಿದೆ. ಸೊ ಈಗ ಏನು ಮಾಡಬೇಕು, ಇದನ್ನೊಂದು ಗ್ರೂಪ್ ಮಾಡಿಕೊಡ್ರಿ, ಇದರಲ್ಲಿ ಏನಿದೆ ಕಾಮನ್ನು, ಎಕ್ಸ್ ಇದೆ ಕಾಮನ್ನು. ಇನ್ನೇನು ಉಳಿತು, 4x ಸ್ಕ್ವಯರ್, ಇಲ್ಲಿ ಎಕ್ಸ್ ಹೋದ್ಮೇಲೆ 9x ಉಳಿತು, ಇಲ್ಲಿ ಒಂದು ನಿಮಿಷ ಇದೆ, ಇನ್ನು ರೀಅರೇಂಜ್ ಮಾಡ್ಕೋಬೇಕಾಗಿತ್ತು. ಫೋರ್ ಎಕ್ಸ್ ಕ್ಯೂಬ್ ನೆಕ್ಸ್ಟು ಪ್ಲಸ್ 9x ಸ್ಕ್ವಯರ್ ಪ್ಲಸ್ 3x, ಇದು ಒಂದು ಗ್ರೂಪ್ ಆಯಿತು. ನೆಕ್ಸ್ಟು ಮೈನಸ್ 12x ಸ್ಕ್ವಯರ್ ಮೈನಸ್ 27x ಮೈನಸ್ 9 ಇದೊಂದು. ಈಗ ಎಕ್ಸ್ ಕಾಮನ್ ತೆಗೆದರೆ 4x ಸ್ಕ್ವಯರ್ ಪ್ಲಸ್ 9x ಪ್ಲಸ್ 3, ಇಲ್ಲಿ ಮೈನಸ್ ತೆಗೆದ್ವಿ, ಇಲ್ಲಿ 3 ಕಾಮನ್ ಬರುತ್ತೆ, 3 4 12 ಅಂದರೆ 4 ಉಳಿತದೆ ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಮೈನಸ್ ಆಚೆ ಬಂದಿದೆ, ಇನ್ನೇನು ಉಳಿದೆ ಪ್ಲಸ್ 3 9
ರಿಮೈನಿಂಗ್ ಏನಿದೆ ಎಕ್ಸು ಮೈನಸ್ಸು ಆಚೆ ಬಂದಿದೆ ಪ್ಲಸ್ಸು 3. ಸೊ ಈಗ ಏನಾಯಿತು, ಇವೆಲ್ಲ ಕಾಮನ್ ಬಂತು. ಸೊ ಕಾಮನ್ ಇರೋದನ್ನು ಬರ್ಕೊಡ್ರಿ. ಏನು 4x² ಪ್ಲಸ್ 9x ಪ್ಲಸ್ 3 ಉಳಿದಿರ್ತಕ್ಕಂಥದ್ದು ಎಕ್ಸ್ ಮೈನಸ್ 3 ಆಯಿತು. ಸೊ ಅದೇ ಥರ ಇನ್ನೊಂದಿದೆ, ಏನು ಈ ಕಲರಲ್ಲಿ ಮಾಡುವ 8x³ ಮೈನಸ್ 2x² ಮೈನಸ್ 53x ಮೈನಸ್ 13. ಸೊ ಇದನ್ನು ಸ್ಪ್ಲಿಟ್ ಮಾಡೋದು ಹೇಗೆ, ಈ ಕಡೆ ಬರ್ತೀನಿ. ಸ್ಪ್ಲಿಟ್ ಮಾಡೋದು ಹೆಂಗೆ, ಮೈನಸ್ 2x² ಮೈನಸ್ 2 ಪ್ಲಸ್ 22x² ಮೈನಸ್ 24x², ಇದಾಯಿತು ಮೈನಸ್ 2x². ನೆಕ್ಸ್ಟ್ 53x ಹೆಂಗೆ ಬರೀತೀರಾ, ಮೈನಸ್ 53x 13x ಮೈನಸ್ 66. ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕಷ್ಟೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು 8x³ ಪ್ಲಸ್ ಮೈನಸ್ 2² ಪ್ಲಸ್ 22x² ಮೈನಸ್ 24x², 53x ಪ್ಲಸ್ 13x ಮೈನಸ್ 66x ಮೈನಸ್ 13. ಸೊ ಈಗನ ಗ್ರೂಪ್ ಮಾಡಿಕೊಡ್ರಿ. ಏನು 8x³ 22x² 13x, 8x³ ಪ್ಲಸ್ 22x² ಪ್ಲಸ್ 13x. ಇನ್ನೇನು ಉಳಿದಿದೆ, ಮೈನಸ್ 24x². ಸೆಕೆಂಡ್ ಗ್ರೂಪ್ನ ಕೆಳಗಡೆ ಮಾರ್ಕ್ ಮಾಡ್ತಾ ಇದ್ದೀವಿ, ಮೈನಸ್ 66x ಮೈನಸ್ 13. ಈಗೇನು ಕಾಮನ್ ಬಂತು, ಇದರಲ್ಲೂ ಎಕ್ಸ್ ಕಾಮನ್ ಬರ್ತದೆ. ಎಕ್ಸ್ ಬಂತು, ಇನ್ನೇನು ಉಳಿತು 8x² ಪ್ಲಸ್ 22x ಪ್ಲಸ್ 13. ಇಲ್ಲಿ ಏನು ಕಾಮನ್ ಉಳಿತದೆ, 3 ಬರ್ತದೆ. 3 8s 24 ಅಂದರೆ 8 ಕಾಮನ್ನು. x² ಮೈನಸ್ ಆಲ್ರೆಡಿ ಹೋಗಿದೆ, ಪ್ಲಸ್ 22 3 2s 3 2s, ಈ ಎಕ್ಸು ಮೈನಸ್ ಆಲ್ರೆಡಿ ಹೋಗಿದೆ ಅಂದರೆ ಪ್ಲಸ್ಸು 3 1s 3 3s 30. ಸೊ ಈಗೇನಾಯಿತು, ಎರಡು ಸಮ ಇದೆ. ಸೊ ಇದ್ರ ಫಸ್ಟ್ ಬರ್ಕೊಡ್ರಿ, ಎಕ್ಸ್ ಮೈನಸ್ 3 ರಿಮೈನಿಂಗ್ ಏನಿದೆ 8x² ಪ್ಲಸ್ 22x ಪ್ಲಸ್ 13. ಸೊ ಈಗ ನೋಡಿರಿ, ಈ ಒಂದು ಇದರಲ್ಲೂ ಎರಡು ಕಾಮನ್ ಇರ್ತಕ್ಕಂಥದ್ದು ಏನಿದೆ, ಎಷ್ಟಿದೆ, ಎಕ್ಸ್ ಮೈನಸ್ 3 ಇದೆ, ಇಲ್ಲೂ ಎಕ್ಸ್ ಮೈನಸ್ 3 ಇದೆ. ಸೊ ಆದ್ದರಿಂದ ಎಚ್ ಎಫ್ ಎಷ್ಟಾಗ್ತದೆ, ಸೊ ಎಚ್ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3. ಸೊ ಇದು ಸ್ಪ್ಲಿಟ್ ಮಾಡಬೇಕಾದ್ರೆ ಸ್ಪ್ಲಿಟ್ ಮಾಡಿ ಕಾಮನ್ ತೆಗಿಬೇಕು. ಸೊ ಇದು ರಿಯಲ್ ನಂಬರ್ಸಲ್ಲಿ ಎಚ್ ಸಿ ಎಫ್, ಆ್ಯಕ್ಚುಲಿ ಇದು ಪಾಲಿನಾಮಿಯಲ್ ಚಾಪ್ಟ್ರಿಂದನೂ ಮಾಡ್ಬೋದು. ಅದರಲ್ಲೂ ಎಚ್ ಸಿ ಎಫ್ ಬರ್ತದೆ ರಿಯಲ್ ನಂಬರ್ಸಲ್ಲೂ, ಮತ್ತು ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ಎಚ್ ಸಿ ಎಫ್ ಎಲ್ ಸಿ ಎಮ್ ಬರುತ್ತೆ. ಆ ರೀತಿಯಲ್ಲಿ ಮಾಡಬೇಕು. ನೆಕ್ಸ್ಟ್ ಮುಂದಿನ ಲೆಕ್ಕ, ಫೈಂಡ್ ದ 3 terms in arithmetic progression whose sum is and product are 6 and 6. ಸೊ ಮೊದಲನೇದು ಸಮ್ಮು 6 ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರಾಡಕ್ಟು 6 ಕೊಟ್ಟಿದ್ದಾರೆ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ ಗುಣಲಬ್ಧವು 6 ಮತ್ತು 6 ಆಗಿದೆ. ಆದರೆ ಆ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 3 ಪದಗಳು 3 terms ಕೊಟ್ಟಾಗ we can taken for a minus d, a plus d. ಸೊ ಈ ಥರ ತಗೋಬೇಕು. ಲಾಸ್ಟ್ ಟೈಮು 4 terms ಕೊಟ್ಟಾಗ ಯಾವ ಥರ ಅಂತ ಒಂದು ಲೆಕ್ಕ ಮಾಡಿದ್ವಿ. ಒಂದಷ್ಟು ಜನಕ್ಕೆ ಯಾಕೆ 4 terms ತಗೋಬೇಕು ಅಂತ ಹೇಳಿದ್ರು. A1 A2 ತಗೊಂಡಾಗ ಕಾಮನ್ ಡಿಫ್ರೆನ್ಸ್ ಬರಲ್ಲ, ಅದಕ್ಕೆ ಆ ಥರ ತಗೋಬೇಕು. ಇಲ್ಲಿ ಸಮ್, ಈ ಒಂದು ಸಂಖ್ಯೆಗಳನ್ನು ಕೂಡಿದಾಗ ಏನು, ಫಸ್ಟ್ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ ಪ್ಲಸ್ ಕೂಡಿದಾಗ 6 ಬರ್ತದೆ. ಅದೇ ರೀತಿ ಪ್ರಾಡಕ್ಟ್ ಅಂತ ಕೊಟ್ಟಿದೆ. ಪ್ರಾಡಕ್ಟ್ ಅಂದರೆ ಏನು, ಗುಣಿಸಬೇಕು, ಮಲ್ಟಿಪ್ಲಿಕೇಶನ್. ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್ ಇಂಟು ಥರ್ಡ್ ಟರ್ಮ್ ಇಸ್ ಈಕ್ವಲ್ ಟು 6 ಬಂದಿದೆ. ಈಗ ಹಾಕೋಣ, ಸಮ್ ಎಷ್ಟು, ಎ ಮೈನಸ್ ಡಿ
plus a plus d is equal to 6. Minus d plus d get cancelled. A plus a, how many a's? 3a is equal to 6. A is equal to 6 by 3. 3 ones are 3 2. So a is 1 2 1. Here product over a minus 2 into a into a plus d is equal to 6. a ಎಷ್ಟು ಬಂತು ನಮಗೆ ನೋಡಿ, a ಮೈನಸ್ ಡಿ a ಪ್ಲಸ್ ಡಿನ ಹೆಂಗೆ ಬರ್ಕೋಬೋದು? a ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 6 ಬೈ a ಎಷ್ಟು ಬಂದಿದೆ ನಮಗೆ? 2. 2 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 6 ಬೈ 2. 2 1s 2 3s. 2 ಸ್ಕ್ವಯರ್ ಅಂದರೆ 4 ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3. Minus d square is equal to 3 minus 4. So minus d square is equal to minus 1. Minus minus get cancelled. D square is equal to 1. D is equal to square root of 1. ಅಂದರೆ d ಎಷ್ಟು ಬರ್ತದೆ? 1 ಬರುತ್ತೆ. d 1 ಬಂತು. ಸೊ ಈಗ ಏನು ಮಾಡಬೇಕು? ಆ 3 ಟರ್ಮ್ಸ್ನ ಕಂಡುಹಿಡಬೇಕು. ಸೊ a ಮೈನಸ್ ಡಿ, a ಎಷ್ಟು? 2 ಮೈನಸ್ 1 is equal to 1. ಫಸ್ಟ್ ಟರ್ಮು a ಆಲ್ರೆಡಿ ಗೊತ್ತು 2. a ಪ್ಲಸ್ ಡಿ ಎಷ್ಟು? 2 ಪ್ಲಸ್ 1 is equal to 3. ಸೊ ಈ 3 ಟರ್ಮ್ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು? 6. 3 ಪ್ಲಸ್ 2 5 ಪ್ಲಸ್ 1 6 ಬರ್ತದೆ. ಸಮ್ 6 ಬರ್ತಾ ಇದೆಯಲ್ವಾ? ಅದೇ ಥರ ಪ್ರಾಡಕ್ಟು 3 2s 6, 6 into 1 is 6. ಸೊ ಇಲ್ಲಿಗೆ ಮುಗೀತು. ಈ ಒಂದು ಪ್ರಶ್ನೆಯು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಪಾಠದಿಂದ ಬಂದಿದೆ. ಲಾಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದು ಲಾಸ್ಟ್ ಟೈಮು ಈ ಥರ ಪ್ರಶ್ನೆ ಕೇಳಿದರು. ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಇದು ಕೊಟ್ಟಿರ್ತಕ್ಕಂಥದ್ದು ಗ್ರೂಪ್ ಡೇಟಾದಲ್ಲಿದೆ. ಇದು ಎಫ್, ಇದು ಎಕ್ಸ್, ಎಫ್ ಎಕ್ಸ್. ಏನಿದೆ? ಫಸ್ಟು 0 to 4 ಏನಿದೆ? 2 ಇದೆ. ನೆಕ್ಸ್ಟು 5 to 9 3 ಇದೆ. 10 to 14 10, 15 to 19 3, 20 to 24 2. ಇದು ಕೊಟ್ಟಿದ್ದಾರೆ. ಸೊ ಎನ್ ಎಸ್ ಕೊಟ್ಟಿದ್ದಾರೆ 3 plus 2 5 15 18 20. ಎನ್ ಎಸ್ ಬಂತು 21. ಸೊ ಈಗ ಎಕ್ಸ್ ಯಾವ ಥರ ಫೈಂಡ್ ಔಟ್ ಮಾಡೋದು? ಇಲ್ಲಿ ಏನು ಮಾಡಬೇಡ್ರಿ, ಯಾವ ಥರ ಮಿಡ್ ಫೈಂಡ್ ನೋಡಲಿ. ಎರಡು ರೀತಿ ಮಾಡಿ, 0 1 2 3 4. ಸೊ ಇದರಲ್ಲಿ ಏನಾಯಿತು? ಈ ಕಡೆ 2, ಈ ಕಡೆ. ಸೊ ಮಿಡ್ ಲೆಸ್ಟ್ ಬಂತು 2. ಇದೊಂದು ಮೆಥಡ್ ಆಯಿತು. ಸೊ ಇನ್ನೊಂದು ಮೆಥಡ್ ಏನು ಮಾಡ್ಬೋದು? ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್. ಏನು ಲೋಯರ್ ಲಿಮಿಟು? 0 plus 4 divided by 2. ಎಷ್ಟಾಯಿತು? 4 by 2. 2 1s 2 2. ಸೊ ಇದು 2ನೇ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 5 plus 9. 5 plus 9 ಎಷ್ಟಾಯಿತು? 40 divided by 2. ಎಷ್ಟು ಬಂತು? 7. ಸೊ ಇಲ್ಲಿ 7 minus 2 ಪ್ರತಿಯೊಂದಕ್ಕೂ ಎಷ್ಟಿದೆ? 5 ಡಿಫ್ರೆನ್ಸ್ ಇದೆ. ಸೊ ನೆಕ್ಸ್ಟಕ್ಕೆ 5 ಕೂಡ್ರಿ. 7ಗೆ 5 ಕೂಡಿದ್ರೆ 12, 12ಗೆ 5 ಕೂಡಿದ್ರೆ 17, 17ಗೆ 5 ಕೂಡಿದ್ರೆ 22. ನಿಮ್ಗೆ ಈಸಿ ಆಗಿರುತ್ತೆ. ಈ ಮೆಥಡ್ ಮಾಡ್ಕೊಂಡೋದ್ರೆ ಒಂದಷ್ಟು ಟೈಮ್ ಹಿಡಿತದೆ. ನೆಕ್ಸ್ಟ್ ಎಫ್ ಎಕ್ಸ್ ಮಲ್ಟಿಪ್ಲೈ ಮಾಡಿರಿ. 2 2s 4, 7 3s 21, 12 10s 120. ನೆಕ್ಸ್ಟ್ 17 3s 51. ನೆಕ್ಸ್ಟ್ 22 2s 44. ಸೊ ಇದನ್ನು ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಲ್ಲ ಕೂಡಿದ್ರೆ ಏನು ನೋಡಿ, 4 plus 1 5, 5 plus 1 6, 6 plus 1 ಸಾರಿ 6 plus 4 10, ಕ್ಯಾರಿ 1, 1 plus 2 3, 3 plus 2 5, 5 plus 5 10, 10 plus 4 40, ಕ್ಯಾರಿ 1, 1 plus 1 2. ಸೊ ಎಷ್ಟು ಬಂತು? 240 ಬಂತು. ಸೊ ಇಲ್ಲಿ ಮೇನ್ದು ಫಾರ್ಮುಲಾ ಏನಿದೆ? ಸಿಗ್ಮಾ ಬಾರ್ ಇಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂದಿದೆ? 240 divided by 20. 0 0 get cancel, 2 1s 2 12s. ಸೊ ಎಕ್ಸ್ ಬಾರ್, ಸೊ ಮೀನ್ ಎಷ್ಟು ಬಂತು? 12 ಬಂತು. ಸೊ ಈ ಒಂದು ಪ್ರಶ್ನೆಯು ಸಂಖ್ಯಾಶಾಸ್ತ್ರ ಅನ್ನೋ ಪಾಠದಿಂದ ಬಂದಿದೆ. ಸೊ ಇಲ್ಲಿಗೆ ಏನಾಯಿತು? 5 ಕ್ವಶನ್ಗಳು ಮುಗೀತು. ಜೊತೆಗೆ
ಟೆಸ್ಟ್ 20ರ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೀವಿ. ಸೊ ಸೈನ್ಸು 16 ಟೆಸ್ಟ್ವರೆಗೂ ಆಗಿದೆ, ಉತ್ತರಗಳನ್ನು ನೀಡಿಲ್ಲ. ಸೊ ಯಾಕೆ ಅಂದರೆ ಒಂದಷ್ಟು ತರಬೇತಿಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಕಳೆದ ವಾರದಲ್ಲಿ ಸ್ಪೋರ್ಟ್ಸ್ ಮತ್ತು ಗೈಡ್ ಇತ್ತು, ಈಗ ಬುನಾದಿ ತರಬೇತಿ ಇದೆ. ಸೊ ಒಂದಷ್ಟು ಬ್ಯುಸಿ ಇದ್ದೀವಿ. ಸೊ ಅವೆಲ್ಲ ಆದಮೇಲೆ ಖಂಡಿತ ಇದನ್ನವರೆಗೂ 16ರಿಂದ 20ವರೆಗೂ ರಥನ ಎಳ್ಕೊಂಬಂದು ನಿಲ್ಲಿಸ್ಬಿಟ್ಟು ಯಾವ ಥರ ಓದಬೇಕು, ನೆಕ್ಸ್ಟು GPSTRಗೆ ಯಾವ್ಯಾವ ಚಾಪ್ಟ್ರ್ ಓದಬೇಕು, ಸೊ ಮ್ಯಾಥ್ಸ್ ಹೆಂಗೆ ಓದಬೇಕು ಮತ್ತು ಸೈನ್ಸ್ ಹೆಂಗೆ ಓದಬೇಕು ಅಂತ ಒಂದಷ್ಟು ಐಡಿಯಾ ಕೊಡಬೇಕು ನಿಮಗೆ ಅಂತ ಯಾವ್ಯಾವ ಚಾಪ್ಟ್ರು ಯಾವ ಥರ ಓದಬೇಕು, ಮತ್ತು GPSTRಗೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಯಾವ ಇಯರಲ್ಲಿ ಎಷ್ಟು ಮಾರ್ಕ್ಸ್, ಮೀನ್ಸ್ ಹೌ ಮಚ್ ಮಾರ್ಕ್ಸ್, ಸೊ ಯಾವ್ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಸೊ ಆ ಬ್ಲೂ ಪ್ರಿಂಟು ಬಂದ ಮೇಲೆ ಆ ಒಂದಷ್ಟು ಚಾಪ್ಟರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೆ, ಸೊ ಯಾರ್ಯಾರು GPSTR TETಗೆ HSTRಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಸೊ ಅವ್ರಿಗೆ ಶೇರ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಗೆ ಇಷ್ಟ ಆಗಿದರೆ ಮಾತ್ರ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.